ಪ್ರಹ್ಲಾದ್ ಜೋಶಿ ಅವರು ಕೂಡ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗ ಆಗ್ತಿರೋ ಸಮೀಕ್ಷೆ ಏನಿದೆ ಇದು ಮತಾಂತರಕ್ಕೆ ಪ್ರೇರಣೆ ಆಗುತ್ತೆ, ಉತ್ಸಾಹ ಆಗುತ್ತೆ. ಅಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಏನು ಗಣತಿ ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ವರ್ಗ. ಈಗ ನಾನೊಂದು OBC ಹುಡುಗ ಸರ್, ನನಗೆ ಆಸೆ ಇರಲ್ವಾ ನನ್ನ OBC ಸಮುದಾಯದ ಎಜುಕೇಷನ್ ಸ್ಟೇಟಸ್ ಏನು, ಸೋಷಿಯಲ್ ಸ್ಟೇಟಸ್ ಏನು, ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಒಂದು ಸ್ಟೇಟಸ್ ತಿಳ್ಕೊಳ್ಳೋದು ತಪ್ಪ? ಪ್ರಹ್ಲಾದ್ ಜೋಶಿ ಸಾಹೇಬ್ರೇನೋ ದೈವ ಬಲ ದೈವ ಇಚ್ಛೆಯಿಂದ ಮೇಲ್ವರ್ಗದಲ್ಲಿ ಹುಟ್ಟಿದ್ದಾರೆ. ಸೊ ಅವರು ಬಾರ್ನ್ ರಿಚ್ಚು, ಅವರು ಆಗರ್ಭ ಶ್ರೀಮಂತರಿದ್ದಾರೆ, ಚೆನ್ನಾಗಿ ಬೆಳೆದಿದ್ದಾರೆ, ಅವ್ರ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವ್ರನ್ನ ಚೆನ್ನಾಗಿ ಓದಿಸಿದ್ದಾರೆ. ಬಟ್ ನಮ್ಮಂಥ OBC ಮಕ್ಕಳು ನಾವು ಹಂಗೆ ಬೆಳೆದಿಲ್ವೇ? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಥರ ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ವೇ? ಅವ್ರ ತಂದೆ ತಾಯಿ ಎಷ್ಟು ನೋಡ್ಕೊಂಡು ಚೆನ್ನಾಗೇ ಆರ್ಥಿಕ ಸ್ಥಿತಿವಂತರು ಎಲ್ಲರೂ ಇರಲ್ವೇ? ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನೀವು ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡೋ ರಾಜಕಾರಣಿ ಅಂದ್ಕೊಂಡಿದ್ದೆ ಸರ್. ಈಗ ಒಂದು ಸೆನ್ಸಸ್ ಆದರೆ ತಮಗೇನು ಸಮಸ್ಯೆ ಅಂದರೆ, ತಾವೇನೋ ಮೇಲ್ವರ್ಗದಲ್ಲಿ ಹುಟ್ಟಿದ್ದೀರಾ ಸರ್, ಓಕೆ, ತಾವು ಬ್ಲೆಸ್ಡ್. ನಾವೆಲ್ಲ ಸಾಮಾನ್ಯ ಕುಟುಂಬದ ಹುಡುಗರು ಸರ್, OBC ಸಮುದಾಯದ ಹುಡುಗರು, ನಾವೆಲ್ಲ ಚಿಕ್ಕ ಚಿಕ್ಕ ಸಮುದಾಯದ ಹುಡುಗರು. ನನ್ನ ಸಮುದಾಯದ ಸ್ಟೇಟಸ್ ನಮಗೆ ಗೊತ್ತಾಗಬೇಕು. ನನ್ನ ಸಮುದಾಯದಲ್ಲಿ ಸಾವಿರಾರು ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಈವನ್ ಮುಖ್ಯವಾಹಿನಿಗೆ ಬರೋಕ್ಕೆ ಫೇಲ್ ಆಗ್ತಿದ್ದಾರೆ. ಅದನ್ನು ತಿಳ್ಕೋಬೇಕು ಅಂದರೆ ಅದು ಇನ್ನು ತೇಜಸ್ವಿ ಸೂರ್ಯ ಇದ್ದಾರೆ. ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ರಾಜ್ಯ ಸರ್ಕಾರ ಮಾಡ್ತಿರೋ ಸೆನ್ಸಸ್ಗೆ ಭಾಗವಹಿಸಬೇಡಿ ಅಂತಾರೆ. ಯಾಕೆ ನಿಮ್ಮ ನಂಬರ್ ಕಡಿಮೆ ಬರುತ್ತೆ ಅಂತ ಆತಂಕನ ತೇಜಸ್ವಿ ಸೂರ್ಯ ಅವರೇ? ಕೆಲವ್ರು ಏನು ಮಾಡಿದ್ರು ಅಂದರೆ ಸರ್, ಅವ್ರ ನಂಬರ್ಸ್ನ ಅಷ್ಟು ಇಷ್ಟು ಅಂತ ಪ್ರೆಸೆಂಟ್ ಮಾಡಿದರು. ಈಗ ಕೆಲವರಿಗೆ ಭಯ ಬಂದಿದೆ, ಆ ನಂಬರ್ಸ್ ನಿಜ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂತ. ದಯವಿಟ್ಟು ನಾನೊಂದು OBC ಹುಡುಗನಾಗಿ ವಿನಂತಿಸ್ತೀನಿ, ದಯವಿಟ್ಟು ಇದಕ್ಕೆ ಸಹಕರಿಸಿ.